ನಮ್ಮಮ್ಮ ಮನೆಯಾಗಿಲ್ಲಪ್ಪ, ಎಲ್ಲೋಗೈತೋ ಏನೋ. ನಾನು ನಮ್ಮಮ್ಮನ ಹತ್ರ ಈ ವಿಷಯ ಮಾತಾಡೋಣ ಅಂತ ಬಂದೆ, ಆದ್ರೆ ನಮ್ಮಮ್ಮನೇ ಇಲ್ವಲ್ಲ ಮನೆಯಾಗೆ. ಎಲ್ಲೈತೋ ನೋಡ್ತೀನಿ, ಯಾರ ಮನೆ ಹತ್ರ ಆದ್ರೂ ಹೋಗೈತೋ ಏನೋ. ಏನು ಮಾಡೋದು, ಇವಾಗ ಮದುವೆ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಯಾಕಂದರೆ ನನಗೆ ಭಾಳ ಬೇಜಾರಾಗ್ಬಿಡ್ತು. ಅವಳು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ. ನಾನೆಲ್ಲ ವಿಷಯ ಗೊತ್ತಿದ್ರು ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಅಂದಮೇಲೆ ಅವ್ನ ಸವಾಸಕ್ಕೆ ಹೋಗ್ಬಾರ್ದು, ಬಿಟ್ಟಾಕಿ ಸುಮ್ಮನೆ ಆಗ್ಬಿಡ್ಬೇಕಾಗಿತ್ತು. ಮದುವೆ ಆದಮೇಲೆ ಮತ್ತೆ ಇವಳು ಅವ್ನ ಹಿಂದೆ ಹೋಗ್ಬಿಟ್ರೆ ಅವಾಗ ನಾನೇನು ಮಾಡಲಿ? ನನಗೆ ಮದುವೆ ಇಷ್ಟ ಇಲ್ಲಮ್ಮ ಅಂತೇಳಿ ನಮ್ಮ ಅಮ್ಮನ ಹತ್ರ ನಾನು ಹೇಳ್ಬಿಡ್ತೀನಿ, ಅವ್ರಿಗೆ ಹೇಳಮ್ಮ ಅಂತೇಳಿ. ನಾನು ಹೆಂಗೋ ಇಷ್ಟೆಲ್ಲ ಗೊತ್ತಿದ್ರು ನಾನು ಒಪ್ಕೊಂಡಿದ್ದೀನಲ್ಲ, ಇನ್ನೊಬ್ರು ಯಾರಾದರೂ ಆಗಿದ್ರೆ ಒಪ್ಕೊಂತಿರ್ಲಿಲ್ಲ. ಓ ಇಲ್ಲಿ ಗೊತ್ತಾ ಇದ್ದಾನೆ. ಏ ಭುವನ್ ಬಾ ಇಲ್ಲಿ. ಅಕ್ಕ, ನಮ್ಮಮ್ಮ ಇದೆಯಾ ಅಲ್ಲೆಲ್ಲಾದರೂ? ನೋಡ್ಲಿಲ್ಲಪ್ಪ. ಬಾ ಭುವನ್. ಯಾಕೆ ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ಬಿಡಕ್ಕ, ಭಾಳ ಬೇಜಾರಾಗ್ಬಿಟ್ಟೈತೆ. ಹಿಂಗೆ ಮಾಡಿದ್ರೆ ಹೆಂಗಕ್ಕ? ಅವಳು ಯಾಕಕ್ಕ ಹಿಂಗೆ ಮಾಡಬೇಕು? ನನಗೆ ಇಷ್ಟ ಇಲ್ಲ ಅಕ್ಕ. ನಾನು ನಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ. ನಾನು ಇಷ್ಟೆಲ್ಲ ಗೊತ್ತೈತೆ ಅವಳ ಬಗ್ಗೆ. ಆ ಫೋಟೋಗಳೆಲ್ಲ ಅವ್ರ ಫೋಟೋಗಳೆಲ್ಲ ಇರೋ ಅಂಥ ವಿಷಯ ಗೊತ್ತು, ಎಲ್ಲ ಗೊತ್ತು. ನೋಡಿದ್ದೀನಿ ಕಣ್ಣಿಂದ. ಅದನ್ನ ಅಲ್ಲೇ ನನಗೆಲ್ಲ ತುಂಬ ಜನ ಸೆಂಡ್ ಮಾಡೋವ್ರೆ, ನೋಡಿದ್ದೀನಿ. ಅದನ್ನೆಲ್ಲ ನೋಡಿದ್ಮೇಲೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ನಾನು ಒಪ್ಕೊಂಡ್ರು ಮತ್ತೆ ಯಾಕಕ್ಕ ಅವಳು ಅವ್ನ ಹಿಂದೆ ಬೀಳ್ಬೇಕು ಇವಳು? ಗೊತ್ತಾಗಲ್ವಾ ಇವಳಿಗೆ? ಅಕ್ಕ, ನಮಗೆ ಮರ್ಯಾದೆ ಇರುತ್ತಾ ಹೇಳಕ್ಕ ಇವಳು ಹಿಂಗೆ ಮಾಡಿದ್ರೆ? ಇಂಥ ಹುಡುಗಿನ ಮದುವೆ ಆಗವನೇ ಹೋಗಿ ಹೋಗಿ ಅಂತ ಜನ ನನ್ನ ಆಡ್ಕೊಂತಾರಕ್ಕ. ಅಂದ್ರೆ ಅದೇನೋ ನಿಜಾನೇ. ಸಖತ್ ಆಡ್ಕೊಂತಾರೆ ಕಣಪ್ಪ. ಹಿಂಗೇನ ಆಗ್ಬಿಟ್ರೆ ಜನ ಭಾಳ ಆಡ್ಕೊಂತಾರೆ. ನೋಡು, ಇವಾಗ ನಿನ್ಗೆ ಎಷ್ಟು ಬೇಜಾರಾಯ್ತು. ಅವಳಿಗೆ ಹಂಗೆ ಮತ್ತೆ ಗೊತ್ತಾಗಲ್ಲ ಕಣಪ್ಪ. ಹೋಗಿ ಹಿಂಗೆ ಮಾಡ್ಕೊಬಿಟ್ಟವಳೆ. ಪಾಪ ಒಂದೇನು ತಪ್ಪಿಲ್ಲ ಕಣೋ. ಅದಕ್ಕೆ ಅಕ್ಕ ನಮ್ಮ ಅಮ್ಮನ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲೆಲ್ಲಾದ್ರೂ ಇರ್ಬೇಕೇನೋ ನಿಮ್ಮಮ್ಮ. ಇಲ್ಲೆಲ್ಲಾದ್ರೂ ಬಂದೈತೇನೋ ಅಂದ್ಕೊಂಡೆ, ಇಲ್ಲೂ ಇಲ್ಲ. ಎಲ್ಲೋ ಹೋಗ್ಬಿಟ್ಟೈತೆ ನಮ್ಮಮ್ಮ. ನೆರಳಿಗೆಲ್ಲ ಕುಕಮಕ್ಕೆ ಹೋಗಿರುತ್ತೆ, ಅಲ್ಲೆಲ್ಲಾದ್ರೂ ಹೋಗಿರ್ಬೇಕೇನೋ ಸಾಮಾನ್ಯ. ನೋಡ್ತೀನಿ. ಅಲ್ಲ ಭುವನ್, ಇವಾಗ ಏನು ನಿರ್ಧಾರಕ್ಕೆ ಬಂದಿದ್ಯಾ ನೀನು ಅಂತ? ಈ ಮದುವೆ ಇಷ್ಟ ಇಲ್ಲ, ಈ ಮದುವೆ ಕ್ಯಾನ್ಸಲ್ ಮಾಡಮ್ಮ ಅಂತ ಹೇಳ್ತೀನಿ. ನಮ್ಮ ಅಣ್ಣನ ಮದುವೆ ಮಾಡಮ್ಮ, ಸಾಕು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತೀನಿ. ಸುಮ್ಮನೆ ಎಲ್ಲಾದರೂ ಬೇರೆ ಕಡೆ ಮದುವೆ ಆಗಿ ಚೆನ್ನಾಗಿರ್ಲಿ ಬಿಡಾಕ. ಹಿಂಗೆ ಒಂದೇ ಹತ್ರ ಆದರೆ ಹಿಂಗೆ ಮತ್ತೆ ಆಗೋದು. ಹಿಂಗೆ ಆಗ್ಬಿಟ್ರೆ, ಬೇರೆ ಊರಾದರೆ ಏನೋ ಅನ್ನಿಸ್ತಾ ಇರಲಿಲ್ಲ, ಇದೇ ಊರಲ್ಲಿ ಈಗ ಹಿಂಗೆ ಆಗ್ಬಿಟ್ರೆ ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದೆ. ಯಾವಾಗಲೂ ಫೋನ್ ಮಾಡೋದು, ಮಾತಾಡೋದು, ನಮ್ಮಿಬ್ಬರು ಬತ್ತಿಯ ಚೆನ್ನಾಗೆ ಹೊಂದಾಣಿಕೆ ಅನ್ನೋದು ಆಗಿತ್ತಕ್ಕ. ಅವಳು ಯಾಕಕ್ಕ ಹಿಂಗೆ ಮಾಡಬೇಕಾಗಿತ್ತು? ಮದುವೆ ಆದಮೇಲೆ ಮತ್ತೆ ಅವನು ಮಾತಾಡಿಸ್ಕೊಂಡು ಮತ್ತೆ ಹೋದರೆ ನನಗೆ ಮರ್ಯಾದೆ ಇರುತ್ತಾ? ನಾನು ಅದನ್ನೆಲ್ಲ ಮರೆತು, ಏನೋ ಬಿಡು ಅದೊಂದು ವಯಸ್ಸೆಲ್ಲ ಆ ಥರ ಆಗಿರುತ್ತೆ ಅಂತೇಳಿ ನಮ್ಮಮ್ಮ ಹೇಳಿರೋದೆಲ್ಲ ಒಪ್ಕೊಂಡು ನಾನು ಸರಿ ಆಯ್ತಮ್ಮ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಒಪ್ಕೊಂಡ್ಮೇಲೂ ಮತ್ತೆ ಹಿಂಗೆ ಆಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಕ್ಕ ನೀನೇನೆ. ಹಂಗೆ ಹೇಳಿ ಬೇಜಾರಾಗುತ್ತೆ. ಯಾರಿಗೆ ಆಗಲಿ ಅಷ್ಟೇ ಕಣಪ್ಪ. ನಿನ್ನ ಜಾಗದಾಗೆ ಬೇರೆ ಯಾರಿದ್ದಿದ್ರು ಅದೇ ಥರ ನಿರ್ಧಾರ ತಗೊಂಬರು. ಯಾರಿಗೆ ಆಗಲಿ ಅದನ್ನು ಸಹಿಸ್ಕೊಂಬಕ್ಕಾಗಲ್ಲ. ನೋಡಪ್ಪ, ನೋಡು, ನಾವೀಗ ಮದುವೆ ಆಗ್ತಾ ಇದೀವಿ, ಇವಾಗ ನೋಡಿದ್ರೆ ಇವ್ರು ಹಿಂಗೆ ಮಾಡ್ತಾ ಇದಾರಲ್ಲ ಅಂತ ಬೋಲು ಬೇಜಾರಾಗ್ಬಿಡುತ್ತೆ. ಬಾಕ, ನೀನು ನಮ್ಮ ಅಮ್ಮನ ಹತ್ರ ಮಾತಾಡುವಂತೆ ಜೊತೆಗೆ ಒಂದು ಬಾ, ಇಲ್ಲೆಲ್ಲಾದ್ರೂ ಕೂತ್ಕೊಂಡಿರುತ್ತೆ ನೋಡೋಣ ಬಾ. ನಿಜವಾಗ್ಲೂ ನಾನು ಭಾಳ ಹಚ್ಕೊಬಿಟ್ಟಿದ್ದೆ ಅವಳನ್ನ. ಎಷ್ಟು ಚೆನ್ನಾಗೆ ನಾವಿಬ್ರು ಇದ್ವಿ, ಅದನ್ನೆಲ್ಲ ಮರೆತುಬಿಟ್ಟು ಅವನಿಂದ ಹೋಗ್ಬಿಟ್ರೆ ಸಾಕ್ಷಿ ಆಯ್ತಲ್ಲಕ್ಕ. ಸಾಕ್ಷಿ ಇಲ್ಲ ಅಂದರೆ ಬಿಡು, ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ ನಾನು ತಿಳ್ಕೊಬಿಡ್ತಿದ್ದೆ. ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ಸರಿ ಇಲ್ಲ ಇವ್ರು ಹಂಗೇನೆ ಅಂತೇಳಿ ನಾನು ಯಾವತ್ತೂ ನಮ್ಮ ಚಿಕ್ಕಪ್ಪನ ನಂಬಿದ್ರು ನಂಬ್ತಿದ್ದೆ. ಆದರೆ ನಮ್ಮ ಚಿಕ್ಕಮ್ಮನೂ ಅವ್ರನ್ನ ಶಾರುನು ಅವ್ರನ್ನೆಲ್ಲ ನಂಬ್ತಾನೆ ಇರಲಿಲ್ಲ. ಶರತ್ನು ಅವ್ರನ್ನೆಲ್ಲ ನಾನು ನಂಬ್ತಾನೆ ಇರಲಿಲ್ಲ. ಸುಮ್ಮನೆ ಆಗ್ಬಿಡ್ತಿದ್ದೆ. ಬೇಡ, ಅವ್ರ ಸವಾಸನೆ ಬೇಡ, ಅವರೆಲ್ಲ ಸುಳ್ಳು ಹೇಳೋದು, ನಮ್ಮ ಮದುವೆ ಕ್ಯಾನ್ಸಲ್ ಮಾಡೋಕ್ಕಾಗಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬಿಡ್ತಿದ್ದೆ ನಾನು. ಸಾಕ್ಷಿ ಆಯ್ತಲ್ಲ, ಸಾಕ್ಷಿ ಇರೋದಕ್ಕಾಗಿನೇ ಹೇಳೋದು ಅಷ್ಟೇನೆ. ಅವರು ಅಲ್ಲಿ ಕೂತ್ಕೊಂಡೈತೆ ನೋಡಿ ನಿಮ್ಮಮ್ಮ. ನಾನು ಒಳಗೆ ಹೋಗಿ ನಮ್ಮಮ್ಮ ನೋಡಿಕೊಂಡು ಬೇಗ ಹಾಕಿತ್ತು. ನಾನು ಎಲ್ಗೆ ಹೋಗೈತಲ್ಲ ಅಂತ ಅನ್ಕೊಂಡೆ. ಎಷ್ಟು ಆರಾಮಾಗಿ ಬಂದು ಕುತ್ಕೊಂಡೈತೆ ನೋಡಿ ನಮ್ಮಮ್ಮ. ಏನು ಮಾಡತ್ತಪ್ಪ, ಬಿಸಿಲಲ್ವಾ, ಅದಕ್ಕೆ ನಳ್ಳಿಗೆ ಬಂದು ಕುತ್ಕೊಂಡೈತಿ, ತಣ್ಣಗಿರುತ್ತೆ ಅಂತೇಳಿ. ಏನೋ ಯಾರೋ ಇದ್ರೇನೋ ಕುತ್ಕೊಂಡಿತ್ತೇನೋ ಮಾತಾಡ್ತಾ, ಅಲ್ಲೇ ಹಂಗೆ ಕುತ್ಕೊಂಡೈತಿ. ಮಾತಾಡಿಸಿ ನಿಮ್ಮಮ್ಮಗೆ ಹೇಳು, ಇನ್ನೇನು ಮಾಡೋಕ್ಕಾಗುತ್ತೆ, ಹೇಳಲೇಬೇಕಲ್ಲ. ನಾನು ಹೇಳ್ದಂಗೆ ಕೇಳಲೇ ಇಲ್ವಲ್ಲ. ಬೇಡ, ಅವ್ರ ಸವಾಸಕ್ಕೆ ಹೋಗ್ಬೇಡ, ಸುಮ್ಮನೆ ಇರ್ಬಿಡು, ಇನ್ನು ಬಿಟ್ಟಾಕ್ಬಿಡು ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಹೋಗ್ಬೇಕು? ಮತ್ತೆ ಅವ್ರನ್ನ ಮಾತಾಡ್ಸೋದು, ಅವ್ರಿಗಿಂದೆ ಬೀಳೋದು, ಹಿಂಗೆಲ್ಲ ಮಾಡಿದ್ರೆ ಏನೈತೆ ಅಂತ ತಿಳ್ಕೊಬೇಕು ನಾನು. ಹೋಗೋಣ, ಯಾವ ಥರ ಮಾಡೋಣ, ಕುತ್ಕೊಂಡಂಗೆಲ್ಲನ ಇಲ್ಲ ಹಳೆ ಮನೆ ಹತ್ರ ಕುತ್ಕೊಂಡಂಗಾಗುತ್ತೆ. ಚೆನ್ನಾಗೈತಿ, ಇಲ್ಲ ಒಂಥರ ತಣ್ಣ ವಾತಾವರಣ, ಕುತ್ಕೊಂಬನ ಅನಿಸುತ್ತೆ, ಒಂಥರ ತೋಗುಡ್ಕೆ ಬಂದಂಗಾಗುತ್ತೆ. ಮದುವೆ ಇಟ್ಕೊಂಡು ನಾನು ಕೂತ್ಕೊಂಡಿಲ್ಲಿ ಮಲ್ಕೊಂಡ್ರೆ ಇಟ್ಟು ಕೆಲಸಗಳಾಗಲ್ಲ. ಮಾಡ್ಕೊಂಬ ನಂಗದಾರ ಅವೆಲ್ಲ ಮಾಡಿಕ್ಕಣ. ಒಂದ್ಕೊಂದೆ ಎಲ್ಲ ಮಾಡಿಟ್ರೆ ಎಲ್ಲ ಕೆಲಸಗಳು ಆದಂಗೆ ಆಗ್ತವೆ. ದಂಡೆ ಮಾಡ್ಬೇಕು, ಇನ್ನೂ ನಾಗಪ್ಪನ ಮಾಡ್ಕೊಂಬರಕ್ಕೆ ಅದೆಲ್ಲ ಇದ್ದಾವೆ. ಸುಮ್ಮನೆ ರೆಡಿದೇ ತಗೊಂಬ ಅಂತ ಹೇಳ್ತೀನಿ. ನನಗೆ ರೆಡಿದು ಇಷ್ಟ ಆಗಲ್ಲ, ದಂಡೆ ನಾನು ಮಾಡಿರೋದೇ ಮನೇಲಿ ಇಷ್ಟ. ನಾಗಪ್ಪನ ಮಾಡ್ಕೊಬರೋಕ್ಕೆ ನಾನು ಮಾಡ್ತೀನಲ್ಲ ಮನೇಲಿ, ಅದೇ ನನಗೆ ಚೆನ್ನಾಗಿ ಅನಿಸುತ್ತೆ. ನಾನು ರೆಡಿ ತಗೊಂಬರಲ್ಲ ನಾನು ಯಾವತ್ತೂ. ನಂಗೆ ದರ ಎಲ್ಲ ರೆಡಿ ಸಿಗುತ್ತೆ ಅಂತ ಹೇಳ್ತವ್ರೆ. ನೋಡೋಣ, ಟೈಮ್ ಆಗಲಿಲ್ಲ ಅಂತಂದರೆ ರೆಡಿದೇ ತರಿಸ್ಬಿಡ್ತೀನಿ. ಯಾಕಮ್ಮ ಇಲ್ಲಿ ಬಂದು ಕುತ್ಕೊಂಡಿದ್ಯಾ? ಯಾಕಿಲ್ಲಪ್ಪ,
ಸುಮ್ಮನೆ ಬಂದೆ ಇಲ್ಲಿ ತಣ್ಣಗಿತ್ತ ಬಾಗೆಕಾಯಿ ಕುಕ್ಕಣಿತ್ತು ಕುಕ್ಕಂಡೆ ಮಾತಾಡ್ತಾನ ಹಳೆ ಮನೆ ಎಲ್ಲ ಇಲ್ಲಿ ತಣ್ಣಗಿರುತ್ತೆ ಅದಕ್ಕೆ ತೂಗುಡ್ಕ್ ಬಂದಂಗತ್ ನಾನಿನೇ ಇವಾಗ ಎದ್ದು ಬತ್ತಿದ್ದೆ ಯಾಕಪ್ಪ ಅಮ್ಮ ಈ ಮದುವೆ ನನಗೆ ಇಷ್ಟ ಇಲ್ಲ. ಆ ಏನ್ ಹೇಳ್ತಾ ಇದೀಯಾ ಭುವನ್? ಆ ಮದ್ವೆ ಇಷ್ಟ ಇಲ್ಲ? ಏನ್ ಮಾತಾಡ್ತಾ ಇದೀಯ ನೀನು? ಹ್ಞೂನಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡು. ಅದು ತನ್ವಿ ಅವನ್ನ ಇನ್ನೂ ಮರ್ತಿಲ್ಲ. ಅವ್ನ ಹಿಂದೆಲೇ ಓಡಾಡ್ತಾವಳೆ. ಆ ಶರತ್ ಹಿಂದೆನೆ ಅಲ್ಲ ಅಮ್ಮ. ಅವ್ನ ಪಾಡಿಗೆ ಅವ್ನು ಹೋಗ್ತಿದ್ರು, ಇವಳೇ ಹಿಂದೆ ಹೋಗಿ ಅವ್ನಿಗೆ ಟಾರ್ಚರ್ ಕೊಡ್ತಾವಳೆ. ನಾನು ಹೇಳ್ದೆ ತಾನೆ ಇದನ್ನೆಲ್ಲ ಬಿಟ್ಟಾಕ್ಬಿಡು, ಎಲ್ಲ ವಿಷಯ ನಮ್ಮ ಅಮ್ಮನೂ ಹೇಳೈತೆ ಅಂತೇಳಿ. ಏನೋ ಬಿಡು, ಒಂದು ಟೈಮಲ್ಲಿ ಆಗಿರುತ್ತೆ ಅಂತ ನಾನು ಸುಮ್ಮನಾದ್ರೆ, ಮದುವೆ ಆದ್ಮೇಲೆ ಹಿಂಗೆ ಮಾಡಿದ್ರೆ ಏನಮ್ಮ? ಅವ್ನ ಹಿಂದೆ ಹೋಗ್ಬಿಟ್ರೆ ಮದುವೆ ಆದ್ಮೇಲೆ ನನ್ನ ಜೀವನ ಹಾಳ. ಓ ಇಲ್ಲ ಇದಾರೆ ಪುಣ್ಯಾಕರು. ಅಯ್ಯೋ ಇದೇನಾಗೋದು ಹಿಂಗೆ ಹೇಳ್ತಾ ಇದೆ ಭುವನ್? ಇದಕ್ಕಿದ್ದಂಗೆ ಒಂದು ವಾರ ಐತೆ ಕಣೋ ಮದ್ವೆ. ಇನ್ನೊಂದು ವಾರ ಇದ್ದರೆ ನನಗೆ ಯಾಕೋ ಇಷ್ಟ ಇಲ್ಲ ಅಮ್ಮ. ಭಾಳ ಬೇಜಾರಾಗ್ಬಿಡ್ತು. ಅವ್ರ ಹತ್ರ ಸಾಕ್ಷಿ ಸಮೇತ ಐತೆ, ಸಾಕ್ಷಿನೂ ತೋರಿಸಿದ್ರು. ನಾನು ಇಲ್ಲ ಅಂದಿದ್ರೆ ನಮ್ಮ ಚಿಕ್ಕಮ್ಮನೂ ಶಾರೂನು ಅವ್ರನ್ನೆಲ್ಲ ನಾನು ನಂಬ್ತಾನೆ ಇರಲಿಲ್ಲ. ಗೊತ್ತಿತ್ತಲ್ಲ ಅವ್ರ ಬುದ್ಧಿ ಏನು ಅಂತ. ಅದಕ್ಕೆ ಈ ಮದುವೆ ನನಗೆ ಇಷ್ಟ ಇಲ್ಲ ಅಮ್ಮ, ಕ್ಯಾನ್ಸಲ್ ಮಾಡಿಬಿಡು. ಬೇಡ. ಅವಳು ಹಂಗೆ ಮಾಡಬಾರ್ದಾಗಿತ್ತು. ಅಯ್ಯೋ ಅವ್ನು ಮಾತಾಡ್ಸ್ಕೊಂಡು ಹಿಂದೆ ಅವ್ನು ಗೋಳೈಕೊಳ್ಳೋದು, ತಮಾಷೆ ಮಾಡೋ ಥರ ಹೋಗೋದು, ಹಂಗೆಲ್ಲ ಮಾಡಿದ್ರೆ ಯಾಕೆ ಗಂಡಸರು ಸುಮ್ಮನೆ ಇರ್ತಾರೆ? ಪ್ರೀತಿ ಅಕ್ಕ ಮಾತಾಡ್ತೀನಿ ಬಿಡು, ಅವ್ರ ಅಮ್ಮ ಇಂತಾಗೆ ನಾನೆಲ್ಲ ಮಾತಾಡ್ತೀನಿ, ಸುಮ್ಕಿರೋ. ನೀನು ಯಾಕೆ ಅದನ್ನೇ ತಲೆ ಕೆಡಿಸ್ಕೊಂತೀಯ? ಇಲ್ಲ ಅಕ್ಕ, ಭಾಳ ಬೇಜಾರಾಗ್ಬಿಟ್ಟೈತೆ ನನಗೆ, ಸಖತ್ತು ಬೇಜಾರಾಗ್ಬಿಟ್ಟೈತೆ. ಹಿಂಗೆ ಮಾಡಬಾರ್ದು ಅವಳು. ಹಿಂಗೆ ಮಾಡಿದ್ರೆ ಎಷ್ಟು ನನಗೆ ಎಷ್ಟು ತಡ್ಕೊಳಕ್ಕಾಗುತ್ತೆ ಹೇಳಕ್ಕ? ತಡ್ಕೊಳಕ್ಕಾಗಲ್ಲ. ಯಾವ ಗಂಡಸ್ರಿಗೂ ತಡ್ಕೊಳಕ್ಕಾಗಲ್ಲ ಗೊತ್ತಾ? ಹಿಂಗೆಲ್ಲ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ನನಗೆ ಮದುವೆ ಸೆಟ್ ಆಗೈತಲ್ಲ, ಅವ್ರ ಕಿವಿಗೆ ಬಿದ್ದರೆ ಅವಳಿಗೆ ನಯ ಭಯ ಇಲ್ವಾ? ನಮ್ಮ ಬಗ್ಗೆ ಭಯ ಇದ್ದಿದ್ರೆ ಅವಳು ಹಿಂಗೆ ಮಾಡ್ತಿರ್ಲಿಲ್ಲ. ಭಯ ಇಲ್ವೇನೋ, ಅದಕ್ಕೆ ಹಿಂಗೆ ಮಾಡವಳೆ. ಬೇಡಕ್ಕ, ನನಗಂತೂ ಈ ಮದುವೆ ಇಷ್ಟ ಇಲ್ಲ. ಇನ್ನೊಂದು ವಾರ ಐತೆ ಮದ್ವೆ, ಹಿಂಗೆಲ್ಲ ಮಾತಾಡ್ಬೇಡ ಕಣಪ್ಪ. ಏನೋ ಮಾಡವಳೆ ಬಿಡು, ಇದೊಂದ್ಸತಿ ಕ್ಷಮಿಸಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮಮ್ಮ ಹೋಗಿ ಹೇಳುತ್ತೆ ಋತು ಅಕ್ಕನಿಗೆ. ಇಲ್ಲ ಋತು ಅಕ್ಕನಾದ್ರೆ ನಾವೇ ಕಳಿಸ್ತೀವಿ ಅಲ್ಲಿಗೆ, ನಿಮ್ಮ ಮನೆ ಹತ್ರ ಕಳಿಸ್ತೀವಿ, ಹೇಳಿ ಬರುತ್ತೆ. ಕಳಿಸ್ರಿ ಅಕ್ಕ, ಅವ್ರ ಅಮ್ಮನ ಫಸ್ಟ್ ಕಳಿಸ್ರಿ. ಹೇಳಿರ್ತಾಳೆ, ಹೋಗಿ ಅವ್ರ ಅಮ್ಮನ ಹತ್ರ ಫಸ್ಟ್ ನಮ್ಮ ಮನೆ ಹತ್ರ ಕಳಿಸ್ರಿ ಅಕ್ಕ. ಅವ್ರ ಅಮ್ಮನ ಹತ್ರ ಮಾತಾಡ್ತೀನಿ ನಾನು. ಎಲ್ಲ ಮಾಡಿಬಿಟ್ರೆ ಎಷ್ಟು ಅಕ್ಕ, ನನಗೆ ನಿಜವಾಗ್ಲೂ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ. ಆಗ್ಲಿ ಹೇಳು, ಮದುವೆ ಕ್ಯಾನ್ಸಲ್ ಆಗಲಿ ಅಂತಲೇ ಹೇಳ್ತಾ ಇದ್ದೀನಿ. ಮದುವೆ ಕ್ಯಾನ್ಸಲ್ ಆಗ್ಬಿಡ್ಲಿ, ಬೇಡ. ಎಲ್ಲ ಆದರೆ ನನಗೆ ಅನುಸರ್ಸೋಕ್ಕಾಗಲ್ಲ. ಎಷ್ಟು ನನಗೆ ಭಾಳ ಥರ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಹೇಳ್ಬಾರ್ದು, ಹಂಗೆ ಆಗೋಗ್ಬಿಟ್ಟೈತೆ. ನನ್ನ ಜೀವನನೇ ಒಂಥರ ಆಗ್ಬಿಡುತ್ತೆ ಅವಳನ್ನ ಮದುವೆ ಮಾಡ್ಕೊಬಿಟ್ರೆ. ನಾನು ನಂಬಿದ್ದೆ, ನಾನು ಹೇಳಿರೋ ಮಾತು ಮೀರಿ ಈ ಥರ ಮಾಡಿಬಿಟ್ಲಲ್ಲ ಅವಳು. ನೀವು ಇದ್ರೆ ನಮ್ಮ ಪುಣ್ಯ. ಅವನಕ್ಕ ನಾವು ಇದ್ವಿ, ಅವರು ಒಂದ್ಸತಿ 2 ಸತಿ ಹೇಳವ್ರೆ. ಹಂಗಂದ್ರೂ ಇವಳು ಹಿಂದಿಂದೇನೆ ಹೋಗೋಳ. ಅದಕ್ಕೇನೆ ಅವರೆಲ್ಲನ ಫೋನ್ನಾಗೆಲ್ಲ ವಿಡಿಯೋ ಮಾಡ್ಕೊಬಿಟ್ಟು ಇವನಿಗೆ ತೋರ್ಸವ್ರೆ. ನೋಡಪ್ಪ, ನಾನು ಅವ್ಳ ಸುದ್ದಿಗೆ ಹೋಗಿಲ್ಲ ಅಂದ್ರೆ ಅವನು ಹೋಗಿಲ್ಲ ಅಕ್ಕ. ಅವ್ನು ಅಷ್ಟೊಂದು ಕುಡಿದು ಅಷ್ಟೆಲ್ಲ ಇದು ಮಾಡಿದ್ರೆ ಅವಳ ಸುದ್ದಿಗೆ ಹೋಗಿಲ್ಲ. ಅವನ ಪಾಡಿಗೆ ಅವನು ಇರ್ತಾನೆ, ಅವಳ ಪಾಡಿಗೆ ಅವಳು ಇದ್ದಾರೆ. ಸುಮ್ಮನೆ ಏನೇನೋ ಮಾತಾಡಬಾರ್ದು. ಅಯ್ಯೋ ಈಗ ಅವಳು ಒಳ್ಳೆವಳಲ್ಲ, ಇಲ್ಲದ್ದೆಲ್ಲನ ತಲೆಯಾಗಿ ಇಕ್ಕೊಂಡವಳೆ ತನ್ವಿ. ಬಿಡಿ ಅಕ್ಕ, ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಾನು ಹೇಳ್ತಿ ಅದೆಲ್ಲ ಏನಾಗುತ್ತೆ ಅಂತ ನೋಡೋಣ. ಇವಾಗ ಸದ್ಯಕ್ಕೆ ಮದುವೆ ಕ್ಯಾನ್ಸಲ್ ಮಾಡೋದು ಬೇಡ ಬಿಡು ಇವನೇ ಭುವನ್. ಅಮ್ಮ, ನನಗಿಷ್ಟ ಇಲ್ಲ. ನಿಮ್ಮ ಮದುವೆ ಕ್ಯಾನ್ಸಲ್ ಮಾಡಿಬಿಡ್ರಿ. ಇಷ್ಟ ಇಲ್ಲ. ನಾನು ಯಾರು ಹೇಳಿದ್ರು ಹಿಂಗೆ ಹೇಳೋದು. ನನಗಿಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಅಷ್ಟೇ. ಇಷ್ಟ ಇದ್ರೆ ಬಿಡಪ್ಪ ನನಗೆ ಅಂತ ಅನ್ಬೋದು. ನನಗಿಷ್ಟನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಇದ್ದಕ್ಕಿದ್ದಂಗೆ ಬಂದು ನನಗೆ ಮದುವೆ ಇಷ್ಟ ಇಲ್ಲಮ್ಮ ಬೇಡ ಅಂತ ಹೇಳ್ತಾವ್. ಇವಾಗ ಹಿಂಗೆ ಹೇಳಿದ್ರೆ ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ. ಅವಳು ಯಾಕಪ್ಪ ಹಿಂಗೆ ಮಾಡಿದ್ಲು? ಯಾಕೆ ಗಂಡಸ್ರಿಗೆ ಅದನ್ನ ನೋಡಿ ತಡ್ಕೊಳಕ್ಕಾಗಲ್ಲ, ಸಿಟ್ಟು ಬಂದ್ಬಿಡುತ್ತೆ, ಕೋಪ ಅನ್ನೋದು ಆ ರೀತಿ ಆಗ್ಬಿಡುತ್ತೆ. ಏನು ಮಾಡೋದು? ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.